ಪುರಾಣಗಳ ಒಂದು ರಹಸ್ಯವನ್ನು ನಾವು ನೋಡ್ತಾ ಹೋಗ್ತೀವಿ ಈ ಒಂದು ವಿಡಿಯೋದಲ್ಲಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೂ ಈ ವಿಡಿಯೋ ಎಲ್ಲ ವಿಡಿಯೋವನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ ಗ್ರೋಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಯಿತು, ಇವಾಗ ನಮ್ಮ ಪುರಾಣದ ಬಗ್ಗೆ ಇರ್ತಕ್ಕಂಥ ಇಂಟ್ರೆಸ್ಟಿಂಗ್ ಮಾಹಿತಿನ ನೋಡ್ತಾ ಹೋಗೋಣ ಬನ್ನಿ. ಓಕೆ, ನಾವು ಪುರಾಣ ಅಂದಟ್ಟಿಗೆ ನಮಗೆ ಮಹಾಕಾವ್ಯಗಳು ಅಂದಟ್ಟಿಗೆ ನಮಗೆ ಮಹಾಭಾರತ ಮತ್ತು ರಾಮಾಯಣ ಅಂತ ಮಹಾಕಾವ್ಯಗಳು ನಮ್ಮ ಮುಂದೆ ಕಾಣ್ತವೆ. ಅದೇ ಥರ ನಾವು ರಾಮಾಯಣದಲ್ಲಿ ಅತ್ಯಂತ ಮಿಸ್ಟ್ರಿಯಲ್ಲಿ ಉಳಿದಿರ್ತಕ್ಕಂಥ ಒಂದು ಜಾಗದ ಬಗ್ಗೆ ಮಾತಾಡ್ತೀವಿ. ಅದೇ ರಾಮಸೇತು. ರಾಮಸೇತು ಅಂದರೆ ಏನು ಅಂದರೆ ಅದು ನಮ್ಮ ಭಾರತದ ದಕ್ಷಿಣ ತುದಿಯಲ್ಲಿ ರಾಮೇಶ್ವರಂ ಇಂದ ಹಿಡಿದು ಶ್ರೀಲಂಕಾದವರೆಗೆ ಒಂದು 48 ಕಿಲೋಮೀಟರಷ್ಟು ಉದ್ದನೆಯಾದ ಒಂದು ಸೇತುವೆ. ಈ ಸೇತುವೆ ಪುರಾಣಗಳ ಪ್ರಕಾರ ರಾಮ ತನ್ನ ವಾನರ ಸೇನೆಯಿಂದ ಸಹಾಯದಿಂದ ಈ ಸೇತುವೆನ ನಿರ್ಮಿಸಿತ್ತು ಅಂತ ನಮಗೆ ಕಂಡುಬರುತ್ತೆ. ಆದರೆ ಇದು ವಿಜ್ಞಾನಿಗಳಿಗೆ ಒಂದು ಅಚ್ಚರಿನ ಮೂಡಿಸುತ್ತೆ. ಯಾಕಂದರೆ ಇದು ವೈಜ್ಞಾನಿಕ ವಿಜ್ಞಾನಿಗಳು ಇದನ್ನು ಸಂಶೋಧನೆ ಮಾಡಿದಾಗ ಇದು ಪ್ರಾಕೃತಿಕವಾಗಿ ನಿರ್ಮಾಣ ಆಗಿರೋದು ಅಥವಾ ಪುರಾಣಗಳ ಪ್ರಕಾರ ರಾಮಾಯಣ ಪ್ರಕಾರ ರಾಮ ಇದನ್ನು ನಿರ್ಮಾಣ ಮಾಡಿದ್ದ ತನ್ನ ವಾನರ ಸೇನೆಯಿಂದ ಅಂತ. ಇದು ಒಂದು ರಹಸ್ಯಮಯವಾಗಿದೆ. ಅದೇನೇ ಇರಲಿ, ಇದ್ರ ಬಗ್ಗೆ ಒಂದು ಸಣ್ಣ ಒಂದು ಅಚ್ಚರಿ ಮೂಡಿಸ್ತಕ್ಕಂಥ ಮಾಹಿತಿಗಳನ್ನು ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನೋಡೋಣ ಬನ್ನಿ. ಇದು ಸಮುದ್ರ ಅಂದರೆ ಮುಂಚೆ ಹೇಳ್ದ ಹಾಗೆ ರಾಮೇಶ್ವರದಿಂದ ಶ್ರೀಲಂಕಾದವರೆಗೆ 48 ಕಿಲೋಮೀಟರಷ್ಟು ಉದ್ದನೆಯಾದ ಒಂದು ರಾಮ ಸೇತು ಅಂತಲೇ ಹೆಸರು. ಇದನ್ನು ಇಸ್ಲಾಮಿಕ್ ಅಂದರೆ ಪಾಶ್ಚಿಮಾತ್ಯರು ಈ ಸೇತುವೆಯನ್ನು ಏನಂತ ಕರೀತಾರೆ ಅಂದರೆ ಆ್ಯಡಮ್ಸ್ ಬ್ರಿಡ್ಜ್ ಅಂತ ಕರಿತೀವಿ. ಯಾಕಂದರೆ ಆ್ಯಡಮ್ಸ್ ಅಂದರೆ ಇಸ್ಲಾಮಿಕ್ ಪುರಾಣದ ಪ್ರಕಾರ ಆ್ಯಡಮು ತನ್ನ ಸ್ವರ್ಗದಿಂದ ಬರಬೇಕಾದ್ರೆ ಶ್ರೀಲಂಕಾದಿಂದ ಭಾರತಕ್ಕೆ ಈ ಸೇತುವೆ ಮೂಲಕ ಬಂದಿರೋದು ಅಂತ ಪಾಶ್ಚಾತ್ಯರು ನಂಬೋದ್ರಿಂದ ಇದನ್ನು ಆ್ಯಡಮ್ ಬ್ರಿಡ್ಜ್ ಅಂತಲೂ ಕರಿತೀವಿ. ಇದಾಯಿತು ಇಷ್ಟು. ಅದೇ ಥರ ನಾವು ಇದು 48 ಕಿಲೋಮೀಟರಷ್ಟು ಕಲ್ಲುಗಳಿಂದ ಅಂದರೆ ಸುಣ್ಣದ ಕಲ್ಲುಗಳಿಂದ ಸೇತುವೆನ ನಿರ್ಮಿಸಲಾಗಿದೆ ತನ್ನ ವಾನರ ಸೇನೆ ಸಹಾಯದಿಂದ ಅಂತ ಪುರಾಣಗಳು ಹೇಳ್ತವೆ. ಅದೇ ಥರ ರಾಮಾಯಣದಲ್ಲಿ ಏನು ಹೇಳಲಾಗಿದೆ ಅಂತ ನಾವು ನೋಡ್ತಾ ಹೋದರೆ ಇವಾಗ ಇಷ್ಟು ರಾಮ ಇದನ್ನು ನಿರ್ಮಿಸಿದ್ದು ಅಂತ ಗೊತ್ತಾಯಿತು. ರಾಮಾಯಣದಲ್ಲಿ ಏನು ಹೇಳಲಾಗಿದೆ ಇದ್ರ ಬಗ್ಗೆ ಅಂದರೆ ರಾಮಾಯಣದ ಪ್ರಕಾರ ಶ್ರೀರಾಮನು ತನ್ನ ವಾನರ ಸೇನೆಯ ಸಹಾಯದಿಂದ ಈ ಒಂದು ಸೇತುವೆನ ನಿರ್ಮಿಸಿದ್ದು. ಯಾಕಂದರೆ ರಾವಣನ ಜೊತೆ ಯುದ್ಧ ಮಾಡೋಕ್ಕೋಸ್ಕರ ಆತನ ಒಂದು ಸಾಮ್ರಾಜ್ಯದಲ್ಲಿ ಹೋಗೋಕ್ಕೋಸ್ಕರ ತನ್ನ ವಾನರ ಸೇನೆಯಿಂದ ಈ ಒಂದು ಸೇತುವೆನ ನಿರ್ಮಿಸಿದ್ದು ಅಂತ ಪುರಾಣಗಳು ಹೇಳ್ತವೆ. ವಿಜ್ಞಾನಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ, ಅವ್ರು ಏನು ಹೇಳ್ಬೋದು ಅಂತ ನಿಮಗೆ ಏನಾನ ಮೈಂಡ್ ಒಳಗೆ ಕ್ವಶನ್ ಬಂದರೆ ಇಲ್ಲಿ ಹೇಳ್ತೀನಿ ಕ್ಲಿಯರಾಗಿ, ಕಡೆ ತನಕ ನೋಡ್ತಾ ಹೋಗಿ. ಏನು ಉಪಗ್ರಹದ ಮೂಲಕ ನಾವು ಆ ರಾಮ ಸೇತುವೆಯನ್ನು ನೋಡ್ತಾ ಹೋದರೆ ಅದು ಒಂದು ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ, ಒಂದು ಸೇತುವೆ ಥರನೇ ಕಾಣ್ತಾ ಹೋಗುತ್ತೆ. ಅಲ್ಲಿ ಜಾಸ್ತಿ ಅಷ್ಟೇನು ನೀರಿಲ್ಲ. ಮತ್ತಿದು ಭೂವಿಜ್ಞಾನಿಗಳು ಇದನ್ನು ನೋಡ್ತಾ ಹೋದರೆ ಇದೇನು ರಾಮ ನಿರ್ಮಿಸಿದ್ದ ವೈಜ್ಞಾನಿಕವಾಗಿ ನಿರ್ಮಾಣವಾಗಿರೋದು ಅಂತ ಒಂದು ಗೊಂದಲ ಬರುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಎಲ್ಲ ನಡೀತಿದ್ದಾವೆ, ಈಗಲೂ ನಡೀತಾ ಇದ್ದಾವೆ. ಇದಿಷ್ಟು ಆಯಿತು. ಏಕೆ ಇದು ಇಷ್ಟು ಕುತೂಹಲಕಾರಿ ಅಂದರೆ ನಮಗೆ ಯಾಕೆ ಇದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಅಂತ ನೋಡ್ತಾ ಹೋದರೆ ಪುರಾಣ ಮತ್ತು ವಿಜ್ಞಾನ ಸಂಗಮ. ಅಂದರೆ ಪುರಾಣದಲ್ಲೂ ಮತ್ತು ವಿಜ್ಞಾನದಲ್ಲೂ ನೋಡ್ತಾ ಹೋದರೆ ಪುರಾಣದಲ್ಲಿ ರಾಮ ಈ ಸೇತುವೆನ ನಿರ್ಮಿಸಿದ್ದು ಅಂತ ಹೇಳ್ತೀವಿ. ಅದೇ ವಿಜ್ಞಾನದಲ್ಲಿ ಇದು ಭೂವಿಜ್ಞಾನ ಅಂದರೆ ಪ್ರಕೃತಿನೇ ಇದನ್ನು ನಿರ್ಮಿಸಿದ್ದು ಅಂತ ಭೂವಿಜ್ಞಾನಿಗಳು ಹೇಳ್ತಾರೆ. ಇದು ಉಪಗ್ರಹದಿಂದ ನೋಡ್ತಾ ಹೋದರೆ ಇದು ಒಂದು ಸ್ಪಷ್ಟವಾದ ಒಂದು ಸೇತುವೆ ರೀತಿಯೇ ಆಕಾಶದಿಂದ ನಾವು ನೋಡ್ತಾ ಹೋದರೆ ಕಾಣುತ್ತೆ. ಇಂದಿಗೂ ಚರ್ಚೆಯ ವಿಷಯ ಏನಪ್ಪ ಅಂದರೆ ಇದು ಮಾನವ ನಿರ್ಮಿಸಿದ್ದ ಅಥವಾ ಪ್ರಕೃತಿಯಿಂದ ಬಂದಿದ್ದ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ,
ಇಲ್ಲಿವರೆಗೂ ಇಷ್ಟ ಆಯಿತು ರಾಮ ಸೇತುವೆ ಬಗ್ಗೆ. ಇನ್ನೊಂದು ಪುಟ್ಟ ಒಂದು ಆಸಕ್ತಿದಾಯಕ ಒಂದು ಮಾಹಿತಿ ಇದೆ. ಅದೇ ಈ ಪ್ರದೇಶದಲ್ಲಿ ಜಾಸ್ತಿ ನೀರಿಲ್ಲ. ಇಲ್ಲಿ ಹಡಗುಗಳು ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆ ಸೇತುವೆ ಅಡ್ಡಲಾಗಿರೋದ್ರಿಂದ ದೊಡ್ಡ ದೊಡ್ಡ ಹಡಗು ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ನೌಕಾಯಾನ ಮತ್ತು ನೌಕಾಯಾನಗಳು ಮತ್ತು ಪರಿಸರದ ದೃಷ್ಟಿಯಲ್ಲಿ ಇದು ಮಹತ್ವದಾಗಿದೆ. ಯಾಕಂದರೆ ನೌಕಾಯಾನದ ಮೂಲಕ ಸಾಗ್ತಾ ಹೋಗ್ಬೋದು. ಹಾಗಾಗಿ ಇದರಿಂದ ನಮಗೇನು ಗೊತ್ತಾಗೋದಂದರೆ ರಾಮ ಸೇತು ಒಂದು ಪುರಾಣ ಅಂದರೆ ಹಿಸ್ಟ್ರಿನೂ ಆಗಿದೆ, ಮತ್ತು ಒಂದು ಪುರಾಣನೂ ಆಗಿದೆ, ಮತ್ತು ಒಂದು ಭೂವಿಜ್ಞಾನನೂ ಆಗಿದೆ. ಇದೆಲ್ಲ ನೋಡೋಕ್ಕೆ ಸಿಗ್ತಕ್ಕಂಥದ್ದು ಒಂದೇ ಜಾಗ, ಅದೇ ರಾಮ ಸೇತು. ಈ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೇನಾನ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಸಪೋರ್ಟ್ ಕೊಡಬೇಕನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಇಷ್ಟ ಆಯಿತು ಈ ವಿಡಿಯೋ. ನಿಮಗೇನಾನ ಈ ವಿಡಿಯೋದಲ್ಲಿ ಗೊಂದಲ ಇದ್ದರೆ ಕೇಳ್ಬೋದು. ಓಕೆ.